ನಮಸ್ತೆ ಎಲ್ಲರಿಗೂ. ಬನ್ನಿ, ತುಂಬ ದಿನ ಆಯಿತು ರೀಡಿಂಗ್ ಮಾಡಿ. ಇವತ್ತು ರೀಡಿಂಗ್ ನೋಡುವ. ಕೃಷ್ಣನ ವಾಣಿ ಮತ್ತು ಗಣೇಶ ಬ್ಲೆಸ್ಸಿಂಗ್ಸ್ ಮತ್ತು ಸಾಯಿಬಾಬಾ ಒರಾಕಲ್, 3 ಒರಾಕಲ್ ಕಾರ್ಡ್ ರೀಡಿಂಗ್ ಮಾಡುವ ಇವತ್ತು. ಸೊ ಎಲ್ಲ ಕಂಬೈನ್ ಆಗಿ ಮಾಡುವ. ತುಂಬ ಮಿಸ್ ಮಾಡಿದ್ರಿ ಮತ್ತು ತುಂಬ ಬ್ಲೆಸ್ಸಿಂಗ್ಸ್ ಕಳಿಸಿದ್ದೀರಾ, ಥ್ಯಾಂಕ್ ಯು. ಸೊ ವಾಯ್ಸ್ ಸ್ವಲ್ಪ ಕರ್ಣ ಉಪ್ಪು ನೀರು ಅದು ಇದು ತೊಂದರೆ ಆಗಿದೆ, ಇರಲಿ. ಮೂರನ್ನು ಸೇರಿಸಿ ರೀಡಿಂಗ್ ಮಾಡುವ. ಯಾರ್ಯಾರು ಥರ್ಸ್ಡೇ ರೀಡಿಂಗ್ ಮಾಡಿಲ್ಲ ಮಾಡಿ ಅಂತ ಹೇಳಿದ್ರಿ, ಸೊ ಅವರಿಗೂ ಸೇರಿಸಿ ರೀಡಿಂಗ್ ಮಾಡುವ. ದೇವರ ದರ್ಶನ ನಿಮಗೆ ಆಗುವಂಥ ಸಾಧ್ಯತೆ ಇದೆ. ದೇವರೇ ನಿಮ್ಮ ಮನೆಗೆ ಬಂದು ದರ್ಶನ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ನೀವು ಕೂಡ ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸೊ ಏನೋ ತುಂಬ ಒಂದು ಉತ್ತಮವಾದಂಥ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆಯುವಂಥದ್ರಲ್ಲಿ ಇದೆ. ಇಷ್ಟು ದಿನ ಇದ್ದಂಥ ಅಹಂಕಾರಗಳು, ನಿಮ್ಮ ಶತ್ರುಗಳು ಅಥವಾ ನಿಮ್ಮನ್ನ ಕಂಡ್ರೆ ಒಂದು ಜಲಸ್ ಯಾರು ಫೀಲ್ ಮಾಡ್ತಿದ್ರು ಅವರು ನಿಮಗೆ ಸರೆಂಡರ್ ಆಗುವಂಥ ಸಾಧ್ಯತೆಗಳು ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರೆದು ಭಗವಂತನಲ್ಲಿ ಶರಣಾಗ್ತೀರಾ ಅನ್ನುವಂಥದ್ದು ಇದೆ. ಸೊ ಪಿಂಕ್ ಕಲರ್ ನೆಟೆಡ್ ಕ್ಲಾತ್ ಏನೋ ಇಲ್ಲಿ ಮೆಸೇಜ್ ಇದೆ, ಏನು ಅಂತ ಗೊತ್ತಿಲ್ಲ. ಜೊತೆಗೆ ಲವ್ ಲೈಫಲ್ಲಿ, ಮ್ಯಾರೇಜ್ ಲೈಫಲ್ಲಿ ಸಕ್ಸಸ್ ಆಗತ್ತೆ. ಯಾಕೆ ಸುಮ್ಮನೆ ಸಕ್ಸಸ್ ಆಗಲ್ಲ ಅಂತ ಯೋಚನೆ ಮಾಡಿ ಡಿಸಪಾಯಿಂಟ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಎಲ್ಲ ಒಂದ್ ಕಡೆ ನೀವು ಏನು ಮಾರ್ಗದರ್ಶನ ಮಾಡ್ತಿದ್ದೀರಾ ಅಥವಾ ನೀವೇನು ಸಮಥಿಂಗ್ ಅಥವಾ ಯಾರ ಮಾರ್ಗದರ್ಶನ ನೀವು ತಗೊಳ್ತಿದ್ದೀರೋ ಅಥವಾ ನಿಮ್ಗೆ ಮಾರ್ಗದರ್ಶನ ಬರ್ತಿದ್ಯೋ, ಸೊ ಆಕ್ಚುಲಿ ಇನ್ ಮುಂದೆ ಅದೊಂಚೂರು ಹೆವಿ ಎನರ್ಜಿಗೆ ಹೋಗಬಹುದು ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ಇಲ್ಲಿ ಪರಮ ಮಿತ್ರರಿಬ್ರು ಎದುರಾಳಿಗಳಾಗಿ ನಿಲ್ಬಹುದು ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಯುದ್ಧಕ್ಕೆ ಹೋದವರು ಸಂಧಾನ ಮಾಡ್ಕೊಂಡು ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಯಾಕೆ ಅದ್ ಬರ್ತಿದೆ ಗೊತ್ತಿಲ್ಲ. ಒಟ್ನಲ್ಲಿ ನಿಮ್ಮನ್ನ ಅಥವಾ ನಿಮ್ಗೆ ಯಾರಾದ್ರೂ ಗೈಡೆನ್ಸ್ ಕೊಟ್ರೆ ನೀವು ಕೇಳೋದು ಅಥವಾ ತಗೊಳ್ಳುವಂತ ಮನಸ್ಥಿತಿಯಿಂದ ಹೊರಗ್ ಬಂದ್ಬಿಡ್ತೀರಾ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಹಾಗೆ ಹೊರಗ್ ಬಂದ್ಬಿಟ್ಟು ನೀವು ನಿಮ್ಮದೇ ಆದ ದಾರಿಯಲ್ಲಿ ಇನ್ನ ಯಾರು ಹೇಳಿದ್ರು ಕೇಳಕ್ಕೆ ತಯಾರಿಲ್ಲ. ನೀವಿರಬಹುದು ಅಥವಾ ನೀವು ಬೇರೆಯವ್ರಿಗೆ ಅಡ್ವೈಸ್ ಕೊಟ್ರೆ ಅದಿರಬಹುದು. 2 ರೀತಿಯ ಎನರ್ಜಿ ಇದೆ ಇಲ್ಲಿ. ನಿಮ್ಮ ಅಡ್ವೈಸ್ ಅನ್ನ ಬೇರೆಯವ್ರು ತಗೊಳ್ಳೋದಕ್ಕೂ ಸಿದ್ಧ ಇಲ್ಲ, ನೀವು ಕೂಡ ಬೇರೆಯವ್ರ ಅಡ್ವೈಸ್ ಅನ್ನ ತಗೊಳ್ಳೋದಕ್ ಸಿದ್ಧ ಇಲ್ಲ. ಸೊ ಇಲ್ಲೇನ್ ಆಗ್ಬೇಕಾಗಿದೆ ಅದು ಆಗೇ ತೀರುತ್ತೆ ಅನ್ನುವಂಥದ್ದು ಇದೆ. ಬಟ್ ಅದಾದ್ಮೇಲೆ ಪಶ್ಚಾತ್ತಾಪ ಪಡೋದ್ಕಿಂತ ಹೀಗೆ ಒಂಚೂರು ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಇಂಡಿಯನ್ ಎನರ್ಜಿ ಇರಬಹುದು ಅಥವಾ ಫೈನಾನ್ಷಿಯಲ್ ವಿಚಾರಕ್ಕಿಂತ, ಫೈನಾನ್ಷಿಯಲ್ ವಿಚಾರನ ಅಂತ ಯಾರೋ ಕೇಳ್ತಿದ್ದಾರೆ. ಫೈನಾನ್ಷಿಯಲ್ ವಿಚಾರ ಅಲ್ಲ, ಫೈನಾನ್ಷಿಯಲ್ ವಿಚಾರಕ್ಕಿಂತ ಇಲ್ಲಿ ಮೆಡಿಟೇಷನ್ ಮುಖಾಂತರ ಅಥವಾ ಚಕ್ರ ಬ್ಯಾಲೆನ್ಸ್ ಮುಖಾಂತರ ನೀವೇನ್ ಮಾಡ್ತಿದ್ರಿ ಬ್ಯಾಲೆನ್ಸ್ ಅನ್ನ ಅದು ಹದ್ಮೀರಿ ಹೋಗ್ತಿದೆ ಅನ್ನುವಂಥದ್ದು. ನಿಮ್ಮ ಫ್ಯಾಮಿಲಿ ಮ್ಯಾಟರ್ ಇರ್ಬೋದು, ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಇರಬಹುದು, ಅದನ್ನ ಸರಿಪಡಿಸ್ಕೊಳ್ಳಿ, ಅದನ್ನ ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗಿ ಅನ್ನುವಂಥದ್ದು ಇರ್ಬೋದು. ಅಥವಾ ನಿಮ್ಮ ದಾಂಪತ್ಯ ಜೀವನದ ಜಗಳ ಇರ್ಬೋದು, ಥರ್ಡ್ ಪಾರ್ಟಿ ಜೀವನದ ಜಗಳ ಇರ್ಬೋದು, ಅಥವಾ ರಾಜಕೀಯವಾಗಿ ಒಂದಷ್ಟು ವಿಚಾರಗಳು ಇರಬಹುದು, ಅಥವಾ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಂಗಲ್ಸ್ ಇರ್ಬೋದು. ಎಲ್ಲ ಎನರ್ಜಿನೂ ಇಲ್ಲಿ ಇದೆ. ಒಬ್ಬರ ಎನರ್ಜಿ ಅಂತ ಇಲ್ಲ. ಮ್ಯಾರೇಜ್ ಇರ್ಲಿ, ಸಿಂಗಲ್ಸ್ ಇರ್ಲಿ, ಫ್ರೆಂಡ್ ಝೋನ್ ಅಲ್ಲೇ ಇರ್ಲಿ, ಅಥವಾ ಈಕ್ವಲ್ ಅಧಿಕಾರ ಇರೋ ಅಂಥವ್ರಾಗಿರ್ಲಿ, ಈ ಥರದ್ದು ತುಂಬಾ ಇದೆ. ಸ್ವಲ್ಪ ಹೇಳೋ ಮಾತು ಕೇಳಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ತಾಳ್ಮೆಯಿಂದ ಇದ್ದು ಮುನ್ನಡೀರಿ ಅನ್ನುವಂಥದ್ದು ಇದೆ. ಇಲ್ಲಿ ಒಂದು ಮ್ಯಾರೇಜ್ ಹೇಗ್ ನಡೆಯುತ್ತೆ ಅಂದ್ರೆ, ಸೊ ಇಲ್ಲಿ ಫೆಮಿನೈನ್ ಎನರ್ಜಿ, ಮಸ್ಕ್ಯುಲಿನ್ ಎನರ್ಜಿ 2 ಬ್ಯಾಲೆನ್ಸ್ ಆಗ್ಲಿಕ್ಕೆ ಅಥವಾ ಟ್ವಿನ್ ಫ್ಲೇಮ್ ಜರ್ನಿ ಕಂಪ್ಲೀಟ್ ಆಗ್ಲಿಕ್ಕೆ, ಜೀವನದಲ್ಲಿ ಏನೋ ಒಂದು ಉದ್ದೇಶ ಇದೆ ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಸೊ ಈ ಒಂದು ಮದುವೆ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ಗಿರಿಜಾ ಕಲ್ಯಾಣ ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ. ಈ ಮ್ಯಾರೇಜಿಗೋಸ್ಕರ, ಈ ಮಾರ್ಗದರ್ಶನಕ್ಕೋಸ್ಕರ ಸಾಕಷ್ಟು ಎನರ್ಜಿ, ಸೊ ದೇವಸೂರರು ಕೂಡ ಕಾಯ್ತಿದ್ದಾರೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ, ಇಲ್ಲಿ ಆಂಜನೇಯ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸುತ್ತೆ. ಹೈಗ್ರೀವ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಏನೋ ಒಂದು ರೀತಿ ಪ್ರತ್ಯಂಗಿರಾ ದೇವಿ ಮತ್ತೆ ದಕ್ಷಿಣ ಗಾಳಿ ಮತ್ತೆ ಕಾಟೇರಮ್ಮನ ಆಶೀರ್ವಾದದಿಂದ ಈ ಕೆಲಸಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ.
ಅದೇ ತುಂಬಾ ಇಂಪಾರ್ಟೆಂಟ್. ಯಾವುದೋ ಒಂದು ದೇವಿ ಇದ್ದಾರೆ ಇಲ್ಲಿ. ಆ ದೇವಿ ಗೊತ್ತಿಲ್ಲ ಯಾವ ರೀತಿಯ ದೇವಿನೋ ಏನೋ. ಆ ಥರದ್ದು ಒಂದು ಅಸುರ ಕುಲಕ್ಕೆ ಸಂಬಂಧಪಟ್ಟಂತಹ ದೇವಿ ಕೂಡ ಈ ವಿವಾಹಕ್ಕೆ ಒಂದು ಗೊತ್ತಿಲ್ಲ ಯಾವ ರೀತಿ ವಿವಾಹ, ಯಾರ ವಿವಾಹ ಅಂತ. ಅದಕ್ಕೆ ಸಹಾಯನ ಮಾಡ್ತಾರೆ. ತಗೊಂಡು ಮದ್ವೆನ ಮುಂದುವರ್ಸಿ ಅನ್ನುವಂಥದ್ದು ಇದೆ. ಯಾರಿಗೋ ಈ ಮದ್ವೆ ಆದ್ಮೇಲೆ ಒಂದು ಇಂದ್ರ ಪದವಿ ಅಂತಾರಲ್ಲ, ಆ ಥರ ಒಂದು ತುಂಬಾ ಬಿಗ್ ಸ್ಟೇಜ್, ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಅವರಿಗೆ ಅವಕಾಶ ಬರುವಂಥದ್ದು ಅಥವಾ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ಯಾರಿಗೆ ಈ ತರ ಮೆಸೇಜ್ ಬರುತ್ತೆ ಅಂತ. ಕೆಲವು ಸತಿ ಅಂತೂ ಕನ್ಫ್ಯೂಸ್ ಆಗ್ಬಿಡುತ್ತೆ, ಏನ್ ಭೂಮಿ ಮೇಲೆ ಇರೋರ್ಗ್ ಮೆಸೇಜ್ ಹೋಗ್ತಿದ್ಯೋ ಅಥವಾ ಗಾಳಿಲಿ ಹಾರಾಡ್ತಿರೋರ್ಗ್ ಮೆಸೇಜ್ ಹೋಗ್ತಿದ್ಯೋ, ಏನ್ ಭ್ರಮೆ ಇದೆಯೋ ನಿಜ ಇದೆಯೋ ಒಂದು ಅರ್ಥ ಆಗೋದಿಲ್ಲ. ಆ ತರ ಮೆಸೇಜಸ್ ಬರುತ್ತೆ. ಬಟ್ ಇಲ್ಲಿ ನಿಮ್ಮ ಶತ್ರುಗಳಿಂದ ನಿಮ್ಗೆ ಒಂದು ಮೆಸೇಜ್ ಅಥವಾ ಒಂದು ಆಫರ್ ಬರೋದ್ರಲ್ಲಿ ಇದೆ. ಇಲ್ಲಿ ಒಟ್ಟು 3 ಜನ ಶತ್ರುಗಳು ಅಗೇನಿಸ್ಟ್ ಆಗಿ ಇದ್ದಾರೆ. ಎಲ್ರೂ ಸಮಬಲ ಇದ್ದಾರೆ. ಅದನ್ನ ಒಂಚೂರು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪುರಿ ಜಗನ್ನಾಥರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಮುದ್ದು ತಂಗಿಗೆ ದೇವರ ಒಂದು ಅನುಗ್ರಹ ಕೂಡ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಇದೆ. ದೇವರ ಒಂದು ಅನುಗ್ರಹ ಕೂಡ ಸಿಕ್ಕಿದೆ ಅನ್ನುವಂಥದ್ದು ಇದೆ. ತುಂಬಾ ಯಶಸ್ವಿ ವ್ಯಕ್ತಿಯಾಗಿ ಭಕ್ತಿ ಮಾರ್ಗದಲ್ಲಿ ನಡೀತೀರಾ ಅನ್ನುವಂಥದ್ದು ಕೂಡ ಇದೆ. ಆಗ್ಲೇ ಹೇಳ್ದಂಗೆ ದೇವರನ್ನ ನೋಡಕ್ಕೆ ಹೊರಟವರಿಗೆ ತಡೆಯುವಂತ ಪ್ರಯತ್ನಗಳು ನಡೆಯುತ್ತೆ. ಬಟ್ ಏನೇ ನೋಡೋದಕ್ಕೆ ಅಡ್ಡಿ ಮಾಡಿದ್ರು ಕೂಡ ಭಗವಂತನ ದೃಷ್ಟಿ ನಿಮ್ಮ ಮೇಲೆ ಇದೆ ಅನ್ನೋದಕ್ಕಿಂತ ಭಗವಂತ ಸ್ವಲ್ಪ ಮುನ್ಸ್ಕೊಂಡಿದ್ದಾನೆ. ಅದು ಕಾರಣ ಏನು ಅಂತ ನೀವು ತಿಳ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಇನ್ಮುಂದೆ ನಿಮ್ಮ ಸಮಯ ವ್ಯರ್ಥ ಆಗೋದಿಲ್ಲ. ಇನ್ಮುಂದೆ ನಿಮ್ಮ ಟೈಮ್ ಆಗ್ಲಿ, ನಿಮ್ಮ ವಿದ್ಯೆ ಆಗ್ಲಿ ಯಾವುದೂ ವ್ಯರ್ಥ ಆಗೋದಿಲ್ಲ. ಒಂದೊಳ್ಳೆ ರೀತಿಯ ಬದಲಾವಣೆ, ಒಂದೊಳ್ಳೆ ರೀತಿಯ ಬೆಳಕು ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಉಡುಪಿ ಕೃಷ್ಣನ ಆಶೀರ್ವಾದ, ಸುಬ್ರಹ್ಮಣ್ಯನ ಆಶೀರ್ವಾದ, ಶೃಂಗೇರಿ ಶಾರದೆಯ ಆಶೀರ್ವಾದ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರದೋ ದೇಹ ವಿಕಾರ ಆಗಿತ್ತು, ದೇಹ ಶೇಪ್ಲೆಸ್ ಆಗಿತ್ತು, ಅದು ಕೂಡ ಕಂಟ್ರೋಲಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರಾರ್ಥನೆಗಳೆಲ್ಲವೂ ಕೂಡ ಭಗವಂತ ಆ ಕೇಳಿಸ್ಕೊಂಡಿದ್ದಾನೆ. ಸೊ ಹಾಗಾಗಿ ಭಗವಂತ, ಆ ಭಗವತಿ ಇಬ್ರು ಕೇಳಿಸ್ಕೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರ ನಿಮ್ಮ ಕುಲದೇವರಿಂದ ಸಿಗ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಏನು ಒಂದು ರೀತಿ ಸ್ಟಾಪ್ ಮಾಡಿದ್ರು ನಿಮ್ಮ ಪ್ರಾರ್ಥನೆ ಫಲ ಕೊಡಬಾರ್ದು ಅಂತ, ಅದು ಇನ್ಮುಂದೆ ಫಲ ಕೊಡ್ಲಿಕ್ಕೆ ಶುರು ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಆ ಸ್ಟಕ್ ಎನರ್ಜಿಯಿಂದ ಹೊರಗೆ ಬಂದು ನಿಮ್ಮ ಪಿತೃ ದೇವತೆಗಳು ಭಗವಂತನ ಪಾದ ಸೇರುವಂಥದ್ದು ಅಥವಾ ಭಗವಂತನ ಲೋಕಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಪಿತೃಲೋಕಕ್ಕೆ ಪಿತೃಗಳು ಹೋಗ್ತಾರೆ. ಬಟ್ ಇಲ್ಲಿ ನಿಮ್ಮ ಶ್ರಮ, ನಿಮ್ಮ ಪ್ರಾರ್ಥನೆ, ನಿಮ್ಮ ಒಂದು ಹವಿಸ್ಸು ಆಗಿರಬಹುದು ಅಥವಾ ನೀವು ನಡೆಸ್ಕೊಟ್ಟಂತ ಕಾರ್ಯಗಳು ಪಿತೃದೇವತೆಗಳಿಗೆ ಮುಕ್ತಿ ಕೊಡ್ಲಿಕ್ಕೆ ಏನಿತ್ತು ಅದೆಲ್ಲವೂ ಕೂಡ ಒಂದು ಭಗವಂತನಗೆ ಪ್ರೀತಿಯಾಗಿ ಭಗವಂತ ಆ ಆತ್ಮಗಳನ್ನ ತನ್ನೊಳಗೆ ಸಮರ್ಪಣೆ ಮಾಡ್ಕೊಳ್ತಾನೆ ಅನ್ನುವಂಥದ್ದು ತುಂಬಾ ದೊಡ್ಡ ಮೆಸೇಜ್ ಇದೆ ಇಲ್ಲಿ. ಎಸ್ಪೆಷಲಿ ಇಲ್ಲಿ ಎಷ್ಟೊಂದು ಸತ್ತೋಗಿರುವಂತ ನೆಗೆಟಿವ್ ಎನರ್ಜೀಸ್ ಇರುತ್ತೆ ಅಲ್ವಾ. ಸೊ ಶತ್ರುಗಳಿಂದ ಸತ್ತಿರ್ತಾರೋ ಅಥವಾ ನಿಮ್ಮ ಮನೇಲಿ ನಮ್ಮ ಮನೇಲಿ ಆಗ್ಲಿ ನಿಮ್ಮ ಮನೇಲಿ ಆಗ್ಲಿ ಯಾವುದೇ ಕಾರಣಕ್ಕೆ ಯಾವುದೋ ಒಂದು ರೀಸನ್ನಿಗೆ ಸಮಥಿಂಗ್ ಎಲ್ರ ಮನೇಲೂ ಸಹ ಆಗಿರುತ್ತೆ. ಆ ತರ ಆದವರು ಅಲಿತಾ ಇರ್ತಾರೆ. ಕೆಲವು ಸತಿ ನಮ್ಗೆ ಗೊತ್ತಿರುತ್ತೆ, ಕೆಲವು ಸತಿ ನಮ್ಗೆ ಗೊತ್ತಿರೋದಿಲ್ಲ. ಸೊ ಈ 1 ಇಯರ್ ಇಂದ ನಾವು ವಾಗ್ದೇವಿ ಕುಟುಂಬದ ನೋಡ್ತಾ ಇರೋರೆಲ್ಲರಿಗೂ ಸೇರಿಸಿ ಸೊ ಏನು ಒಂದು ಈ ಒಂದು ಪಿತೃ ಕಾರ್ಯ, ಪಿತೃ ಆನ್ಸಿಸ್ಟರ್ಸ್ ಎನರ್ಜಿನ ನಾವು ಮುಕ್ತಿ ಪಥಕ್ಕೆ ಕರ್ಕೊಂಡು ಹೋಗೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಅದು ಯಶಸ್ವಿಯಾಗಿ ಮುಗ್ದಿದೆ ಅನ್ನುವಂಥದ್ದಿದೆ. ಒಂದು ಬಿಗ್ ಸರ್ಪ್ರೈಸ್ ಮತ್ತೆ ಗುಡ್ ನ್ಯೂಸ್ ಅಂತ ಅನ್ಸುತ್ತೆ ನನಗೆ ಈ ವರ್ಷದಲ್ಲಿ. ಈ ವರ್ಷದಲ್ಲಿ ನನಗೆ ಇದು ಎಷ್ಟು ಕರಾಳವಾಗಿತ್ತೋ ಅಷ್ಟೇ ಬ್ಲೆಸ್ಸಿಂಗ್ಸ್ ಕೂಡ ಆಗಿತ್ತು ನನಗೆ. ಸೊ ನಿಮ್ಮೆಲ್ಲರಿಗೂ ಅಷ್ಟೇ ನಿಮ್ಮ ಈ ವರ್ಷದ ಯಶಸ್ಸು ಈ ರೀಡಿಂಗ್ ಅಂತ ಅನ್ಸುತ್ತೆ. ಸೊ ನನ್ನನ್ನು ಕಾಪಾಡ್ದಂಥವ್ರಿಗಿರ್ಬಹುದು ಅಥವಾ ನನ್ನನ್ನ ಮತ್ತೆ ಕೂರಿಸಿ ರೀಡಿಂಗ್ ಹಂತಕ್ಕೆ ಕರ್ಕೊಂಬರೋವರೆಗೂ ಅವ್ರು ಮಾಡಿರುವಂತ ಶ್ರಮಗಳಿರಬಹುದು ಅಥವಾ ನನಗೆ ಕೊಟ್ಟಂತ ಒಂದು ಜೀವದಾನದ ಅವಕಾಶಗಳಿರಬಹುದು.
ಎಲ್ಲರಿಗೂ ಕೂಡ ಶಿರಸಾಷ್ಟಾಂಗ ನಮನಗಳು. ಸೊ ಕೃಷ್ಣನ ಆಶೀರ್ವಾದ ಇಲ್ದಿರ ಇದೆಲ್ಲವೂ ಕೂಡ ಸಾಧ್ಯ ಇರಲಿಲ್ಲ. 64 ವಿದ್ಯೆಗಳ ಒಡೆಯ ಶ್ರೀ ಕೃಷ್ಣ ನಿರ್ಧಾರ ಮಾಡಿದ್ಮೇಲೆ ಜಗತ್ತಿನಲ್ಲಿ ಯಾವುದು ಕೂಡ ಸಾಧ್ಯ ಇಲ್ಲ ಅನ್ನುವಂಥದ್ದಿಲ್ಲ. ಹಾಗಾಗಿ ನಾವು ಸ್ಥಿತಿ ಕಾರಕನಾಗಿ ವಿಷ್ಣುನ ಆರಾಧನೆ ಮಾಡೋದು. ಯಾಕೆಂದ್ರೆ ವಿಷ್ಣು ಏಕಮಾತ್ರ ಅಂತ ಅನ್ಸುತ್ತೆ ನನ್ಗೆ. ಈ ಎಲ್ಲ ವಿದ್ಯೆಗಳನ್ನು ಕಲ್ತಿರುವಂತ ರೀತಿಗೆ ಮತ್ತೆ ಆ ಒಂದು ಉಪಯೋಗ ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗತ್ತೆ ಅಂತ ಅನ್ನಿಸ್ತಾ ಇದೆ. ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ಬರ್ತಿದೆ. ಮುಂದೆ ನೀವೆಲ್ಲೇ ಹೋದ್ರು ಗುರಿ ಎಲ್ಲಿದೆ, ಯಾವ ದಿಕ್ಕಿಂದ ನಿಮ್ ಗಮನ ತಪ್ಪಿಸ್ತಾ ಇದ್ದಾರೆ, ಬೇರೆ ಯಾವ ದಿಕ್ಕಿಂದ ಸಮಸ್ಯೆ ಬರಬಹುದು, ಇದೆಲ್ಲವನ್ನು ಕೂಡ ಆಂಜನೇಯ ಗಮನಿಸ್ತಾ ಇದ್ದಾರೆ. ಗಮನಿಸಿ ನಿಮ್ಮ ಜೀವನಕ್ಕೆ ಹೆಚ್ಚಿನ ಒಂದು ಒಳಿತನ್ನ ತಂದ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಪೂರ್ವಿಕರ ಮತ್ತು ನಿಮ್ಮ ಜೀವನದಲ್ಲಿ ಇದ್ದಂತ ನೆಗೆಟಿವಿಟಿಯ ಶತ್ರುಗಳ ಒಂದು ದ ಎಂಡಿಂಗ್ ಅಲ್ಟಿಮೇಟ್ ದ ಎಂಡಿಂಗ್ ಸ್ಟೇಜ್ ಮುಟ್ಟಿದೆ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗಿದೆ. ಒಳ್ಳೇದಾಗತ್ತೆ. ಗೊತ್ತಿಲ್ಲ ಈ ರೀಡಿಂಗ್ ನಿಮ್ಗೆ ಏನ್ ಬರುತ್ತೆ ಅಂತ ಹೇಳೋದ್ಕಿಂತ ನಿಮ್ಮ ಪೂರ್ವಿಕರು, ನಿಮ್ಮ ರೂಟ್ಸ್ ಏನಿತ್ತು, ನಿಮ್ಮ ತಲೆಮಾರುಗಳ ಒಂದು ಸಮಸ್ಯೆಗಳು ಏನಿತ್ತು, ದೋಷಗಳು ಏನಿತ್ತು, ಎಲ್ಲವೂ ಕೂಡ ಕೊಚ್ಕೊಂಡು ಹೋಯ್ತು. ಆ ತಾಯಿ ಗಂಗಾ ಮಾತೆ ತನ್ನ ಒಡಲಲ್ಲಿ ಎಲ್ಲವನ್ನೂ ಕೂಡ ಸಮರ್ಪಣೆ ಮಾಡಿಕೊಂಡು ನಿಮ್ಮೆಲ್ಲ ಪೂರ್ವಿಕರಿಗೂ ಮುಕ್ತಿನ ಕೊಟ್ಟಿದ್ದಾಳೆ. ಇದು ಸತ್ಯ ಅನ್ನುವಂಥದ್ದು ಇದೆ. ಈವನ್ ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಾ, ಇದನ್ನ ಕೇಳಿಸ್ಕೊಂಡ್ರು ಕೂಡ ನಿಮ್ಮ ಅಷ್ಟು ಪೂರ್ವಜರ ದೋಷಗಳು ಮುಕ್ತಿ ಆಗತ್ತೆ ಅನ್ನುವಂಥದ್ದು ಇಲ್ಲಿ ಗಂಗಾ ಮಾತೆಯ ಸ್ವಯಂ ನುಡಿ ಕೂಡ ಇದೆ. ಇದು ನನಗೆ ಬಂದಂತ ಆ ಒಂದು ಆಶ್ವಾಸನೆ ನಿಮ್ಮವರೆಗೂ ತಲುಪಿಸಿದ್ದೀನಿ. ಸೊ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಸೊ ಒಳ್ಳೇದಾಗ್ಲಿ ಎಲ್ರಿಗೂ. ಸೊ ಇನ್ ಮುಂದಿನ ಜೀವನ ನೀವೇನು ತಪ್ಪು ಮಾಡ್ದಿರಾ ನಿಮ್ಮ ಜೀವನದಲ್ಲಿ ಪುಣ್ಯಗಳನ್ನ ಹೆಚ್ಚು ಮಾಡ್ಕೊಳ್ಳಿ. ಆ ಪುಣ್ಯ ನಿಮ್ಮನ್ನ, ನಿಮ್ಮ ಮುಂದಿನ ತಲೆಮಾರನ್ನ ಕಾಯ್ತಾ ಹೋಗುತ್ತೆ. ಇಷ್ಟು ದಿನ ನೀವು ಚೆನ್ನಾಗಿರೋದಕ್ಕೆ ಕಾರಣ, ಇಷ್ಟು ದಿನ ನೀವು ಬದುಕೋದಕ್ಕೆ ಅಥವಾ ಸಮಥಿಂಗ್ ಏನೇ ಸಮಸ್ಯೆ ಬಂದ್ರು ಎಲ್ಲದಕ್ಕೂ ಪರಿಹಾರ ಬಂದಿದ್ದು ನಿಮ್ಮ ವಂಶದಲ್ಲಿ ಬಂದಂತ ಅನೇಕ ದೈವ ಕಾರ್ಯಗಳು ಕಾರಣ ಆಗಿತ್ತು. ಇನ್ ಮುಂದೆ ನಿಮ್ ಜೀವನ, ನಿಮ್ಮ ಮುಂದಿನ ತಲೆಮಾರು, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ರೆ ಸೊ ನೀವು ಇನ್ನು ಹೆಚ್ಚಿನ ದಾನ ಧರ್ಮ ಪುಣ್ಯ ಕಾರ್ಯಗಳು, ಆಧ್ಯಾತ್ಮಿಕ ಮಾರ್ಗದಲ್ಲಿ, ಭಕ್ತಿ ಮಾರ್ಗದಲ್ಲಿ, ಪೂಜಾ ಮಾರ್ಗದಲ್ಲಿ ಮುಂದುವರಿಯಿರಿ. ಇನ್ನು ಹೆಚ್ಚಿನ ಒಳಿತು ನಿಮ್ಗೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ವಾಗ್ದೇವಿ ಪಾದಾರವಿಂದಕ್ಕೆ ರೀಡಿಂಗ್ ಅನ್ನ, ಬನಶಂಕರಿ ದೇವಿಯ ಪಾದಾರವಿಂದಕ್ಕೆ ರೀಡಿಂಗ್ ಅನ್ನ ಸಮರ್ಪಣೆ ಮಾಡೋಣ. ಸೊ ಕೃಷ್ಣಾರ್ಪಣ ಮಸ್ತು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ದೇವ್ರು ನಿಮ್ ಜೊತೆನೆ ಯಾವುದೋ ಒಂದು ರೂಪದಲ್ಲಿ ಇದ್ದಾರೆ. ಬೇಜಾರು ಮಾಡ್ಕೊಬೇಡಿ, ದುಃಖ ಪಡ್ಕೊಬೇಡಿ. ಯಾರು ಇಲ್ಲ ಅಂತ ನಿಮ್ ಜೊತೆ ದೇವ್ರು ಇದ್ದಾರೆ, ನೀವು ನೋಡ್ತಿಲ್ಲ ಅಷ್ಟೇನೆ. ದೇವ್ರು ಒಂದಲ್ಲ ಒಂದ್ ರೀತಿಯಲ್ಲಿ ನಿಮ್ ಜೊತೆ ಇದ್ದಾರೆ. ವಾಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹರ ಹರ ಪಾರ್ವತಿ ಪತಿ ಮಹದೇವ ಕಿ ಜೈ. ಯಾಕೆ ಅಂದ್ರೆ ಪಾರ್ವತಿ ಪರಮೇಶ್ವರರು ಕೂಡ ಇಲ್ಲಿ ಇದ್ದಾರೆ, ನಾರಾಯಣರು ಕೂಡ ಇದ್ದಾರೆ. ಸೊ ವಿಷ್ಣು ಪಂಥ ಆಗಿರ್ಲಿ, ಶೈವ ಪಂಥ ಆಗಿರ್ಲಿ, ಯಾವ್ದಾಗಿದ್ರು ಕೂಡ ಈ ರೀಡಿಂಗ್ ಅನ್ವಯಿಸುತ್ತೆ. ಒಳ್ಳೇದಾಗ್ಲಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಿಮ್ಮ ಪ್ರೀತಿ, ವಿಶ್ವಾಸ, ಆ ಆಶೀರ್ವಾದ ಹೀಗೆ ಸದಾ ಇರ್ಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು.